ಐ ಸಮರ್ಥ ಫೋನ್ ಮಾಡ್ತಾ ಇದ್ದಾನೆ. ನಾನು ಬೇಜಾರಾಗಿ ಯಾವ ಫೋನನ್ನು ಎತ್ತದೇ ಬೇಡ ಅಂತ ಸುಮ್ಮನಾಗಿದ್ದೀನಿ. ಒಂದು ಸತಿ, ಎರಡು ಸತಿ, ಮೂರು ಸತಿ ಫೋನ್ ಮಾಡಿದ್ದಾನೆ. ಸಮರ್ಥ ಫೋನ್ ಮಾಡಿದ್ದಾನೆ. ಯಾಕೋ ಕರ್ಕೊಂಡು ಹೋಗೋಕೆ ಏನಾದರೂ ಬರ್ಬೋದೇನೋ. ಫೋನ್ ರಿಸೀವ್ ಮಾಡೋಣ, ಮಾತಾಡೋಣ. ಯಾಕೆ ಫೋನ್ ಮಾಡಿರ್ಬೋದೋ ಏನೋ. ಹಲೋ 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 ಹಲೋ, ಹೇಳು ಸಮರ್ಥ. ಏಯ್ ಲೋಪರ್, ಎಲ್ಲಿಗೆ ಸುತ್ತರಿಯಕ್ಕೆ ಹೋಗಿದ್ಯಾ ನೀನು? ಫಸ್ಟ್ ಬಂದು ನನಗೆ ಡೈವರ್ಸ್ ಕೊಟ್ಟು ಎಲ್ಲಾದರೂ ಸುತ್ತರಿಯಕ್ಕೆ ಹೋಗಿ ಬೇವರ್ಸಿ ನೀನು. ಇಲ್ಲಿ ನೋಡಿಲಿ, ನೀನು ಎಲ್ಲಿಗಾನ ಹೋಗೆ, ನಾನು ಬೇಡ ಅನ್ನೋದಿಲ್ಲ. ಎಲ್ಲಾದರೂ ಹೋಗು, ಪ್ರಪಂಚ ತಿರ್ಗೋದಕ್ಕೆ ಹೋಗು, ನಾನು ಬೇಡ ಅನ್ನೋದಿಲ್ಲ. ತಿರ್ಕೊಂಡು ಬಾ. ಆ ಲೋಪರ್ ಮುಂಡ್ಯಾರ ಮನೆಗೆಲ್ಲ ಹೋಗಿದ್ಯಲ್ಲ ಲೋಪರ್ ಮುಂಡೆ, ನೀನು ಫಸ್ಟ್ ನನಗೆ ಡೈವರ್ಸ್ ಕೊಟ್ಟು ಹೋಗಿ ಇವಾಗ ನನಗೆ ಕೇಳೋ ಅಧಿಕಾರ ಐತೆ ಕಣೆ. ನಿನ್ನ ಗಂಡನಾಗಿ ನಾನು ಕೇಳೋ ಅಧಿಕಾರ ಐತೆ. ಬೇವರ್ಸಿ ಫಸ್ಟು ನೀನು ಡೈವರ್ಸ್ ಕೊಟ್ಟು ಹೋಗಿ ಲೋಪರ್ ಮುಂಡೆ. ಸಮರ್ಥ, ಯಾಕೆ ಈ ರೀತಿ ಮಾತಾಡ್ತಾ ಇದ್ದೀರಾ? ಪ್ಲೀಸ್ ಹಿಂಗೆಲ್ಲ ಮಾತಾಡಬೇಡಿ. ಅದೇನದು ನಿಮ್ಮ ಬಾಯಲ್ಲಿ ಇಂಥ ವರ್ಸ್ಟ್ ಮಾತುಗಳು? ಯಾವತ್ತೂ ಇಂಥ ಮಾತುಗಳು ಕೇಳಿಲ್ಲ ನಿಮ್ಮ ಬಾಯಲ್ಲಿ. ಯಾಕೆ ಈ ರೀತಿ ಮಾತಾಡ್ತಾ ಇದ್ದೀರಾ? ಹೂನೇ, ಫಸ್ಟು ನೀನು ಎಲ್ಲಿದ್ರು, ನೀನು ಯಾವಾಳ ಮನೆಗಾನ ಹೋಗು, ಯಾವಾಳ ಹತ್ರನಾದ್ರೂ ಇರೋ, ನನಗೆ ಕೇಳೋ ಅಧಿಕಾರ ಐತೆ. ಕೇಳ್ತಾ ಇದ್ದೀವಿ ಗಂಡನಾಗಿ. ನೀನು ಯಾವಾಳ ಮನೆಗಾದರೂ ಹೋಗಿ ಸೇರ್ಕೊ, ನನಗೆ ಅದು ಬೇಕಾಗಿಲ್ಲ. ಫಸ್ಟ್ ನನಗೆ ಡೈವರ್ಸ್ ಕೊಟ್ಟು ಹೋಗಿ ಬಾರೇ. ಕೊಟ್ಟು ಫಸ್ಟ್ ಹೋಗ್ಬಾ. ಕತ್ತಿಲ್ಲ ಹುಡಿ ಬಾರೆ. ನಿನಗೆ ಬುದ್ಧಿ ಐತಾ? ಏನು ತಲೆಯ ಲದ್ದಿ ಐತಾ? ನಿನ್ನ ತಲೆಗೆ ದೇವ್ರನಾಗೂ ಬುದ್ಧಿ ಇಲ್ಲ ಕಣೆ. ಹೋಗಿ ಅವಳು ಯಾವಳ ಕಂಡಾರ ಮನೆ ಬಾಗ್ಲಕ್ಕೆ ಸೇರ್ಕೊಂಡಿದ್ಯಲ್ಲ, ನಿನಗೆ ಎಷ್ಟು ಇರಬೇಕು ಲೋಪರ್. ಸಮರ್ಥ, ಈ ರೀತಿ ಮಾತಾಡಬೇಡ ಪ್ಲೀಸ್. ಸಮರ್ಥ, ಯಾಕೆ ಈ ರೀತಿ ವರಿಷ್ಠಾಗಿ ಮಾತಾಡ್ತಾ ಇದ್ದೀನಿ? ಬರ್ತೀನಿ ಸಮರ್ಥ, ನಾನು ಕರ್ಕೊಂಡು ಹೋಗ್ಬಾ. ಸಮರ್ಥ, ನಾನು ಬರ್ತೀನಿ. ಇಲ್ಲಿ ಇರಲ್ಲ, ಬರ್ತೀನಿ ಬಾ ಸಮರ್ಥ. ನನಗಿರೋದಕ್ಕೆ ಇಷ್ಟ ಇಲ್ಲ, ನೀನು ಬಿಟ್ಟಿರೋದಕ್ಕೆ ಇಷ್ಟ ಇಲ್ಲ. ಬಾ ಸಮರ್ಥ. ಡೈವರ್ಸ್ ಅಂತ ಹೇಳಿ ಅದೆಲ್ಲ ಮಾತಾಡಬೇಡ ಬಾ. ನನಗಿಲ್ಲಿರೋದಕ್ಕೆ ಆಗ್ತಾ ಇಲ್ಲ, ಬಂದು ಕರ್ಕೊಂಡು ಹೋಗು ಸಮರ್ಥ. ನಾನು ಏನಕ್ಕೆ ಬರೋಣ? ನಾನೇನು ಕರ್ಕೊಂಡೋಗಿ ಅವಳು ಮನೆಯಾಗ ಇರೋ ಅಂತ ಹೇಳಿ ನಾನೇನಾದರೂ ಬಿಟ್ಟು ಬಂದಿದ್ನೇನೆ? ಏನೇ, ನಾನೇನಾದರೂ ಬಿಟ್ಟು ಬಂದಿದ್ನಾ? ನಾನು ಬಿಟ್ಟು ಬಂದಿಲ್ಲ ಕಣೆ. ನೀನು ಹೋಗಿದ್ಯಾ, ನೀನು ಬಾ ಅಷ್ಟೇ. ನಾನಂತೂ ಬರಲ್ಲ. ನೀನು ಎಷ್ಟು ದಿನ ನಾನು ಇರೋ ಅಂತ ಲೋಪರ್ ಮುಂಡೆ ಮನೆ ಬಾಗ್ಲಿಗೆ ನಾನು ಬರೋದಿಲ್ಲ. ನಾನು ನಿನ್ನ ಕರ್ಕೊಂಡು ಬರೋದಿಲ್ಲ ಅಷ್ಟೇ. ಇರ್ತೀಯಾ? ಎರಡರ ಒಂದು ತೀರ್ಮಾನ ಮಾಡ್ಕೊಂಡು ಅವಳೇ ಬೇಕು, ನಮ್ಮ ಅಕ್ಕನೇ ಬೇಕು ಅನ್ನೋದಾದರೆ ಅಲ್ಲಿರು. ಗಂಡನಿಗಿನ ಮುಖ್ಯ ಅಕ್ಕನೇ ಹೆಚ್ಚಾದ್ಲು ಅಂದರೆ ಡೈವರ್ಸ್ ಕೊಡು, ಇರು ಅಷ್ಟೇ. ನಾನು ಅದನ್ನೇ ಹೇಳೋದು. ನೀನು ಲೋಪರ್ ಹೋಗ್ಬಿಟ್ಟು ಅಂತ ಲೋಪರ್ ಮನೆ ಬಾಗ್ಲಕ್ಕೆ ಹೋಗಿ ಸೇರ್ಕೊಂಡಿರು. ನೀನು ಅವಳಿಗಿನ್ನ ಹುಟ್ಟು ಲೋಪರ್ ನನ್ನ ಮುಂದೆ. ಲೋಪರ್ ನೀನು ಲೋಪರ್. ಯಾಕೆ ಸಮರ್ಥ ಈ ರೀತಿ ಮಾತಾಡ್ತಾ ಇದೆಯಾ? ಎಷ್ಟು ಕೆಟ್ಟದಾಗಿ ಮಾತಾಡ್ತಾ ಇದೆಯಾ? ಯಪ್ಪ, ನೀನು ಯಾವತ್ತೂ ಈ ಥರ ಪದಗಳೆಲ್ಲ ಯೂಸ್ ಮಾಡ್ದಾನೆ ಅಲ್ಲ. ಯಾಕೆ ಸಮರ್ಥ ಈ ರೀತಿ ಮಾತಾಡ್ತಾ ಇದೆಯಾ? ಸಮರ್ಥ, ಪ್ಲೀಸ್ ಈ ರೀತಿ ಎಲ್ಲ ಮಾತಾಡಬೇಡ ಸಮರ್ಥ. ಪ್ಲೀಸ್ ಸಮರ್ಥ. ಮಾತಾಡ್ತೀನಿ, ಇನ್ನೂ ವರ್ಷಾಗಿ ಮಾತಾಡ್ತೀನಿ. ನೀನು ಮಾಡಿರೋ ಕೆಲಸಕ್ಕೆ ಹೆಂಗೆ ಮಾತಾಡಿದ್ರೂ ಸಾಲದು. ನೀನು ಮಾಡಿರೋ ಇದಕ್ಕೆ ಹೆಂಗಂದ್ರೂ ಸಾಲದು. ಇನ್ನೂ ವರ್ಷಾಗೆ ಮಾತಾಡೋದು. ನೀನು ಏನು ಮಾಡ್ತೀಯ? ಇನ್ನೂ ನಾನು ಹೆಂಗೆ ಬೇಕಾದ್ರೂ ಮಾತಾಡ್ತೀನಿ. ನನಗಷ್ಟೇ ಸಿಟ್ಟು ಬಂದೈತೆ ಅಂದ್ರೆ ನಾನು ಏನೋ ಕೇಳೋದಿಲ್ಲ ಅಷ್ಟೇ. ನನಗೆ ಬಾಯಿಗೆ ಬಂದಂಗೆ ಮಾತಾಡ್ತೀನಿ. ಅಲ್ಲ ಸಮರ್ಥ, ಈ ರೀತಿ ಎಲ್ಲ ಮಾತಾಡಬೇಡ ನೀನು. ಏನು ಹಿಂಗೆ ಮಾತಾಡ್ತಾ ಇದೆಯಾ? ಎಷ್ಟು ಸಿಟ್ಟು ಮಾಡ್ಕೊಂಡಿದೀಯಾ? ಹಿಂಗೆಲ್ಲ ಸಿಟ್ಟು ಮಾಡ್ಕೊಬೇಡ ಸಮರ್ಥ. ನೀನು ನಾನು ಹೇಳಲಿಲ್ವಾ ಇಲ್ಲಿರೋಕ್ಕಾಗ್ತಿಲ್ಲ, ಬಂದು ಕರ್ಕೊಂಡು ಹೋಗು ಅಂತ ಹೇಳ್ತಾ ಇದ್ದೀನಿ. ನೀನು ಹಿಂಗೆ ಇದು ಮಾಡಿದರೆ ನೀನು ಬರೋವರೆಗೂ ನಾನು ಬರೋದಿಲ್ಲ. ಸರಿ ಆಯಿತು, ಅಲ್ಲೇ ಬಿದ್ದಿರು. ಅಲ್ಲೇ ಬಿದ್ದು ಸಾಯಿ. ನೀನು ಯಾರು ನೋಡೋದಕ್ಕೆ ಬರೋದಿಲ್ಲ. ಆ ಲೋಪರ್ ಅವಳು, ಲೋಪರ್ ನಿಮ್ಮಕ್ಕ ಲೋಪರ್ ಮನೆ ಬಾಗಿಲಿಗೆ ಹೋಗಿ ಅವಳ ಮನೆಗೆ ಹೋಗಿ ಸೇರ್ಕೊಂಡಿದ್ಯಲ್ಲ, ನೀನು ಅವಳಿಗಿನ ಹುಟ್ಟು ಲೋಪರ್ ಮುಂಡೆ ಆಗ್ತೀಯ ಅಷ್ಟೇ. ಅಲ್ಲೇ ಬಿದ್ದು ಸಾಯಿ. ನೀನು ಯಾರು ನೋಡೋಕೆ ಬರೋದಿಲ್ಲ. ಅಲ್ಲ ನೋಡಿ ಯಾವ ರೀತಿ ಮಾತಾಡ್ತಾ ಇದ್ದೀರಾ. ಹಿಂಗೆಲ್ಲ ಮಾತಾಡಬೇಡಿ ಸಮರ್ಥ. ನಾನು ಬರ್ತೀನಿ, ನಾನೇ ನೀನು ಬರಲ್ಲ ಅಂತ ಹೇಳ್ತಿಲ್ಲ. ಬರ್ತೀನಿ, ಬಂದು ಕರ್ಕೊಂಡು ಹೋಗಿ ಅಂತ ಹೇಳ್ತಾ ಇದ್ದೀನಿ. ನೀವು ಯಾಕೆ ಈ ರೀತಿ ಮಾತಾಡ್ತಾ ಇದ್ದೀರಾ? ನನಗೆ ತುಂಬ ಗೊತ್ತಾಯ್ತು. ತುಂಬ ಹತ್ತಿದ್ದೀನಿ ಗೊತ್ತಾ ನಾನು. ಈಗಳೇ ನಿನಗೆ ಗಂಡ ಅನ್ನೋನು ಬೇಕಿದ್ರೆ ಫಸ್ಟು ಬಾ. ಬೇಡವಾ? ಡೈವರ್ಸ್ ಕೊಟ್ಟು ಲೋಪರ್ ಮುಂಡೆ ಮನೆ ಬಾಕ್ಲಕ್ಕಾದ್ರೂ ಹೋಗಿರು, ಎಲ್ಲಾದರೂ ಹೋಗಿರು, ಯಾಲ್ಗಾನ ಹೋಗಿ ಸೇರ್ಕಿ. ನಾನು ಬೇಡ ಅಂಬಲ್ಲ. ನನಗಷ್ಟೇ. ನೀನೀಗ ನನಗೆ ಕೇಳೋ ಅಧಿಕಾರ ಐತಿ. ಇವತ್ತು ಗಂಡನಾಗಿ ಎಲ್ಲಿಗೆ ಹೋಗಿದ್ಯಾ, ಏನು ಎತ್ತ ಅಂತೇಳಿ ಕೇಳ್ತಾ ಇದ್ದೀನಿ. ಇವಾಗ ಅಧಿಕಾರ ಇರೋದಕ್ಕೆ ತಾನೇ ಕೇಳ್ತಾ ಇರೋದು. ನಾನು ಕೇಳಬಾರ್ದು ಅಂದರೆ ನಿನಗೆ ಬೇಡವಾ? ಡೈವರ್ಸ್ ಕೊಟ್ಟು ಹೋಗ್ತಾ ಇರು. ಬೇಕಾ? ಬಂದಿರೋ ಅಷ್ಟೇ. ನನಗೆ ತಲೆ ಕೆಡಿಸ್ಬಿಡೋ. ನನಗೆ ಟೆನ್ಷನ್ ಆಗಿಬಿಟ್ಟೈತೆ. ನಿನ್ನಿಂದ ನಾನು ತುಂಬ ಟೆನ್ಷನ್ ಮಾಡ್ಕೊಂಡಿದ್ದೀನಿ. ನನಗೆ ಕೆಲಸ ಮಾಡೋದಕ್ಕೂ ಮನಸ್ಸಿಲ್ಲ. ಅದಕ್ಕೋಸ್ಕರ ನೀನು ಯಾವಳ ಮನೆ ಬಾಕ್ಲಕ್ಕಾದ್ರೂ ಹೋಗು, ನೀನು ಹೆಂಗಾದರೂ ಇರು. ನನಗದು ಬೇಕಾಗಿಲ್ಲ. ನೀನು ಫಸ್ಟ್ ನನಗೆ ಡೈವರ್ಸ್ ಕೊಟ್ಟು ಹೋಗೆ. ಡೈವರ್ಸ್ ಕೊಟ್ಟು ಹೋಗಿ ನೀನು ಏನಾದರೂ ಮಾಡ್ಕೊಳ್ಳೆ. ನೀನು ಥೂ ವರ್ಷ ನನ್ನ ಮಂಡೆ.
ಕೇಳಬೇಕಪ್ಪ, ಹಿಂಗಲ್ಲ, ಈ ರೀತಿ ಮಾತಾಡಿದ್ ನಾನು ಯಾವತ್ತೂ ನೋಡಿರಲಿಲ್ಲ. ಹೆಂಗೆ ಮಾತಾಡ್ತೀಯ ಸಮರ್ಥ? ಯಪ್ಪ ನೀನು ಮಾತಾಡ್ತಾ ಇರೋದು ಅನ್ನಿಸ್ತೈತೆ, ನನಗೆ ಆಶ್ಚರ್ಯ ಆಗ್ತೈತೆ. ಇದೇನಪ್ಪ ಇದು, ನಮ್ಮ ಸಮರ್ಥ ಈ ರೀತಿ ಮಾತಾಡ್ತಾ ಇದ್ದಾರೆ, ನಮ್ಮ ಸಮರ್ಥ ಅನ್ನಿಸ್ತೈತೆ. ಲೇ, ನಾನು ಒಳ್ಳೆ ಮಾತಿಂದ ಮಾತಾಡಿಸಿ ಒಳ್ಳೆ ಬೆಲೆ ಕೊಟ್ಟಿದ್ದಕ್ಕೆ ನೀನು ಇವತ್ತು ಬೆಲೆ ಕಳ್ಕೊಂಡಿದ್ಯಾ. ಅದು ಇವಾಗ ನಿನಗೆ ಅದು ಬೆಲೆ ಸಿಗೋದಿಲ್ಲ. ಒಂದು ಸತಿ ನೀನು ಕಳ್ಕೊಂಡ್ಮೇಲೆ ಅಷ್ಟೇ, ನಿನ್ನ ಹಣೆ ಬರೋಣ ಅಷ್ಟೇ, ನಿನ್ನ ಸಾಯೋವರೆಗೂ ಅಷ್ಟೇ. ಒಂದು ಸತಿ ನೀನು ಬೆಲೆ ಕಳ್ಕೊಂಡಿದ್ಯಾ ಅಂದ್ರೆ ಮತ್ತೆ ನಿನಗೆ ಯಾರೂ ಬೆಲೆ ಕೊಡೋದಿಲ್ಲ. ನೀನು ಒಂದು ಸತಿ ಈ ರೀತಿ ಕೆಟ್ಟ ಮೆಟ್ಟಿಡಿದ್ಯಾ ಅಂತಂದರೆ ಜೀವನ ಪರ್ಯಂತ ಹಿಂಗೆ ಆಗ್ತೀಯ ನೀನು. ಎಲ್ಲ ಮಾತಾಡಬೇಡ ಸಮರ್ಥ, ಮಾತಾಡಬೇಡ ಈ ರೀತಿ ಎಲ್ಲ. ನನಗೆ ತುಂಬ ಬೇಜಾರಾಗ್ತೈತೆ. ಇದೆಲ್ಲ ಮಾತಾಡಬೇಡ, ನನಗೆ ತುಂಬ ಬೇಜಾರಾಗ್ತೈತೆ. ಇದೆಲ್ಲ ಮಾತಾಡಬೇಡ ಸಮರ್ಥ, ಪ್ಲೀಸ್ ನಿನ್ನ ಕಾಲಿಗೆ ಬೀಳ್ತೀನಿ. ಈ ರೀತಿ ಎಲ್ಲ ಮಾತಾಡಬೇಡ. ಇದೇ ಫೋನು ಅಷ್ಟೇ, ಎಲ್ರಾಗ ಒಂದು ನಿರ್ಧಾರ ಮಾಡೋದು. ಬೇಕಾ ಬಾ, ಇಲ್ಲಾಂದರೆ ಡೈವರ್ಸ್ ಕೊಟ್ಟು ಎಲ್ಲಾದರೂ ಹೋಗಿರೋ ಅಷ್ಟೇ ನಾನು ಕೇಳೋದು. ನನಗೀಗ ನೀನು ಡೈವರ್ಸ್ ತಗೊಂಬಂದಲೇ ಎಲ್ಲೇ ಇರಬೇಡ. ನಾಳೆ ಹೊತ್ತಿನಾಗ ಏನಾದರೂ ಒಂದು ಅನಾಹುತ ಆದರೆ ಯಾರೇ ಹೊಣೆ? ಅದಕ್ಕೆ ಯಾರೇ ಹೊಣೆ? ಗಂಡನಾಗಿರೋ ನನ್ನ ಕೇಳ್ತಾರೆ, ಏನೇ ಬಂದರೂ ನಾನು ಕೇಳ್ತಾರೆ. ಅದಕ್ಕೇ ನೀನು ಡೈವರ್ಸ್ ಕೊಟ್ಟು ಹೋಗಿ ಯಾ ಲೋಪರ್ ಮನೆ ಬಾಗ್ಲಾಗನ ಇರು, ಎಲ್ಲಾದರೂ ಇರು, ನಾನು ಕೇಳೋದಿಲ್ಲ. ಎಲ್ಲಾದರೂ ಬಿದ್ದಿರು, ನಾನು ಕೇಳಲ್ಲ. ಸರಿ ಆಯ್ತು, ಬರ್ತೀನಿ. ಏನಿಗೆ ಮಾತಾಡ್ತೀನಿ? ಮಾತಾಡೋದೇ ಇಲ್ಲ ಅಂತದ್ದೇನಾಗಿಲ್ಲ, ಮಾತಾಡೋದೇನೆ. ಇದಕ್ಕಿಂತ ಚೆನ್ನಾಗೇ ಮಾತಾಡ್ತೀನಿ. ನೀನೇನೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಿಡ. ನಾನು ಮಾತಾಡ್ತೀನಿ. ನೀನು ಏನೇ ಅಂದ್ರೂ, ನೀನು ಏನೇ ಇದು ಮಾಡಿದ್ರು ನಾನು ಮಾತಾಡ್ತೀನಿ. ನಾನಂತೂ ಸುಮ್ಮನಿರೋದಿಲ್ಲ. ಸರಿ ಆಯಿತು, ಮಾತಾಡ್ರಿ. ಕಟ್ ಮಾಡೆ ಫೋನು. ಎರಡ್ರಾಗೊಂದು ತೀರ್ಮಾನ ತಗೊಂಡು ನನಗೇನಾದರೂ ಒಂದು ಡಿಸಿಷನ್ ಮಾಡಿಕೊಡು ಅಷ್ಟೇ ನೀನು. ನಾನು ಇಲ್ಲಾಂದ್ರೆ ಸುಮ್ಮನಿರೋ ಅಂಥವನ್ನೆಲ್ಲ ನೋಡಿ ಹೇಳಿರ್ತೀನಿ. ಸಮರ್ಥ ಯಾಕೆ, ಏನಾಯ್ತು? ಯಾಕೆ ಹಂಗೆ ಎಗರಾಡ್ತಾ ಇದ್ದಾನೆ? ನಾನು ಫೋನ್ ಮಾಡಿಬಿಟ್ಟು ಏನು ಬಾಯಿಗೆ ಬಂದಂಗೆ ಬೈತಾ ಇದ್ದಾನೆ, ಹೆಂಗೆ ಮಾತಾಡ್ತಾ ಇದ್ದಾನೆ. ಅವ್ನಿಗೆ ಯಾಕೋ ತುಂಬ ಸಿಟ್ಟು ಮಾಡ್ಕೊಂಡವನೇ ಅನ್ನಿಸ್ತೈತೆ ನನ್ನ ಮೇಲೆ. ಅಯ್ಯೋ, ನೀನು ಹೋಗಿರೋಳು, ನೀನು ಡೈವರ್ಸ್ ಕೊಟ್ಟು ಹೋಗು. ನೀನೆಲ್ಲಾದರೂ ಇರು, ಡೈವರ್ಸ್ ಕೊಟ್ಟೋಗು. ಬೇಕಾ ಬಾ, ಇಲ್ಲ ಡೈವರ್ಸ್ ಕೊಟ್ಟು ಎಲ್ಲಾದರೂ ಸುತ್ತರಿಯಕ್ಕೆ ಹೋಗು ಲೋಪರ್ ಮುಂಡೆ ಅಂಥವಳು ಇಂಥವಳು ಅಂತ ಹೇಳಿ ಚೆನ್ನಾಗಿ ಬೈದ್ಬಿಟ್ಟ ಸಿಟ್ಟು ಮಾಡಿಕೊಂಡು. ಯಪ್ಪ, ನನಗಂತೂ ಅವನ ಬಾಯಲ್ಲಿಂಥ ಮಾತುಗಳು ಕೇಳಿ ತುಂಬ ಬೇಜಾರಾಯಿತು. ಶೋಭಕ್ಕ, ನನಗೆ ತುಂಬ ಬೇಜಾರಾಯಿತು ಶೋಭಕ್ಕ. ನೀನು ಕಿಸಿತಾ ಇದ್ರಿ ಇನ್ನೇನು ಜೋರು ಮಾಡಬೇಕಾ? ಬಾರ, ನಿನಗೆ ಎದಕ್ಕೆ ಕೊಡ್ತೀನಿ, ನೀನು ಡೈವರ್ಸ್ ಏನೋ ಕೊಡ್ತೀನಿ ಬಾರೋ ಅಂತೇಳಿ ಜೋರು ಮಾಡಬೇಕಾ? ಜೋರು ಮಾಡಿದ್ರೆ ಮಾತ್ರ ಇವಾಗ ನೀನು ಕಿಸಿತಾ ಇದ್ರೆ ಅವನು ಅಷ್ಟೇ ಸದ್ರ ತಗೊಂತಾನೆ. ಅದಕ್ಕೆ ಮತ್ತೆ ಇವಳು ಹೆಂಗಾದ್ರೂ ಮಾಡಿ ಇವಳನ್ನ ಎದುರಿಸೋಣ ಅಂತೇಳಿ ಈ ರೀತಿ ಫೋನ್ ಮಾಡಿರೋದು. ಅವನು ಫೋನ್ ಮಾಡಿ ಹಿಂಗೆ ಮಾತಾಡಿರೋದು. ಸುಮ್ಮನೆ ಬಂದಿದ್ಯಾ, ಒಂದುವರೆ ತಿಂಗಳು ತನಕ ಇರೋದು ಕಲಿ. ಇದ್ರೇ ವಾಸಿ. ಇವಾಗ ಏನಾದರೂ ಹೋದ್ರೆ ನಿನಗೆ ದೇವರಾಣೆಗೂ ಬೆಲೆ ಸಿಗಲ್ಲ. ಯಾಕೆ, ಏನಾಯ್ತೆ? ಸಮರ್ಥ ಫೋನ್ ಮಾಡಿದ್ನಂತೆ, ಅದಕ್ಕೇ ಫೋನ್ ಮಾಡಿದ್ದ ಅಂತೇಳಿ ಹೇಳ್ತಾ ಇದ್ಲು. ಅದಕ್ಕೆ ಇವಳು ಹೇಳ್ತಿದ್ಲು, ಬೇಡ ಕಣಮ್ಮ ನೀನು ಹತ್ರಿ ಅವ್ನು ಸತ್ರ ತಗೊಂತಾನೆ ಅಂತ ಹೇಳ್ತಾ ಇದ್ದೀನಿ. ಅದಕ್ಕೆಲ್ಲ ಹೋಗ್ಬಾರ್ದು. ಏನಂದ? ಸರಿಯಾಗಿ ಉತ್ತರ ಕೊಡ್ಬೇಕು. ಅವ್ರು ಅಂದಿರೋದಕ್ಕೆ ಸರಿಯಾಗಿ ಉತ್ತರ ಕೊಡಬೇಕು. ಅದೇ ಮತ್ತೆ ಬಾರ, ನಿನ್ನ ಎದ್ದಕ್ಕೆ ಕೊಡ್ತೀನಿ ಬಾರೋ ಲೋಪರ್ ನನ್ನ ಮಗನೇ. ಗಂಡನ ಬಿಟ್ಟು ಎಷ್ಟು ಜನ ಜೀವನ ಮಾಡೋರಿಲ್ಲ. ಕೊಟ್ಟು ಹೋಗ್ಬಾರಲ್ಲ. ನಿನಗೆ ಬೇಕಂದ್ರೆ ತಗೊಂಬಾರೋ, ನನಗೆ ಸೈನ್ ಹಾಕ್ತೀನಿ. ನಿನಗೆ ಬೇಕಾದಾನೆ ಬಾರೋ ಸೈನ್ ಹಾಕ್ತೀನಿ ಅಂತ ಅವಾಜ್ ಹಾಕ್ಬೇಕಿಲ್ಲ ನೀನು? ಹೇಳು, ಬೇಕಾ ನಿನಗೆ? ಬಾ, ಅವಾಜ್ ಹಾಕ್ಬೇಕಾಗಿತ್ತು ಸರಿಯಾಗಿ. ಎದ್ದಕ್ಕೆ ಕೊಡ್ತೀನಿ ಬಾರೋ, ಬರ್ಕೊಡ್ತೀನಿ, ಡೈವರ್ಸ್ ಪೇಪರ್ಗೆ ಸೈನ್ ಹಾಕ್ಕೊಡ್ತೀನಿ. ಗಂಡನ ಬಿಟ್ಟು ಎಷ್ಟು ಜನ ಜೀವನ ಮಾಡೋರಿಲ್ಲ ಅಂತ ಹೇಳ್ಬೇಕಾ? ಸಮರ್ಥ ಬರ್ತೀನಿ ಸಮರ್ಥ ಅಂತ ನಿನ್ನ ಕಿಸಿತಿದ್ರೆ ಅವನು ಅಷ್ಟೇ ನಿನ್ನ ಸದ್ರ ತಗೊಂತಾನೆ. ಬಿಡು, ಬತ್ತಾಳೆ ಹಂಗೆ ಹಿಂಗೆ ಅಂತೇಳಿ ಸದ್ರ ತಗೊಂತಾನೆ. ಅದಲ್ಲಿ ಏನಂತಾರೆ ನೋಡೋಣ ಅಂತೇಳಿ ಮಾಡಿರೋದವನು. ಅದಕ್ಕೇ ನೀನು ಸರಿಯಾಗಿ ಅವಾಜ್ ಹಾಕ್ಬೇಕಾಗಿತ್ತು. ಸರಿಯಾಗಿ ಮಾತಾಡೋದ್ಬಿಟ್ಟು ಹೊಳ್ದು ಕಿಸ್ಕೊಂಡು ಹೇಳು. ಏನಂದ್ರೆ ನಿನ್ನ ಬುದ್ಧಿ ಸರಿ ಇದಿಲ್ಲ. ಅಲ್ಲ, ನನ್ನ ಬುದ್ಧಿ ಸರಿ ಇಲ್ಲ ಅಂತಂದರೆ ಶೋಭಕ್ಕ ಇವಾಗ ಸಡನ್ನಾಗಿ ಹೇಗೆ ಮಾತಾಡಲಿ? ಹಂಗೆ ಹಿಂಗೆ ಹೇಳಿ ಹೇಳು. ಹೆಂಗೆ ಹೇಳ್ಬಿಟ್ರೆ ಅವ್ನು ಬೇಜಾರ ಮಾಡ್ಕೊಂಬಲ್ವಾ? ನೋಡಪ್ಪ ಯಾವ ರೀತಿ ಮಾತಾಡ್ತಾ ಇದ್ದಾಳೆ ಅಂತೇಳಿ. ಅವನು ಸಿಟ್ಟಾಗಿ ನಾನು ಸಿಟ್ಟಾದ್ರೆ ಅದು ಚೆನ್ನಾಗಿರೋದಿಲ್ಲ ಅಂತ ಹೇಳಿ. ಆದರೆ ಯಾವತ್ತೂ ಆ ರೀತಿ ಮಾತಾಡಿರಲಿಲ್ಲ. ಏನೇ ಅಂದರೂ ಡೈವರ್ಸ್ ಅದು ಇದು ಅಂತಂದರೆ ಬೇಜಾರಾಗುತ್ತೆ ಅಂತದ್ದೆಲ್ಲ ಮಾತಾಡಲ್ಲ ನಾನು. ಈಗ ಕೊಡ್ತೀವಿ ಅಂದೇಡ್ಕೇನು ಆಗಲ್ಲ. ಸುಮ್ಮನೆ ಒಂದು ಮಾತು ಕೊಡ್ತೀವಿ, ಬಾರೋ ನೋಡ್ಕೊಬಾರೋ, ಕೊಡ್ತೀನಿ ಬಾರೋ, ನಾನು ಕರ್ಕೊಂಡು ಹೋಗೋಕ್ಕಾಗಲಿಲ್ಲ ಅಂದರೆ ಕೊಡ್ತೀನಿ ಬಾ ಅಂತ ಹೇಳಿ ಮಾತಾಡಬೇಕು. ಜೋರಾಗಿ ಮಾತಾಡಿದರೆ ಅವನ್ನೆಲ್ಲನ ಸುಮ್ಮನಾಗನು. ಇನ್ನು ಗಂಡನ ಬಿಟ್ಟು ಜೀವನ ಮಾಡೋರು ಎಷ್ಟು ಜನ ಇಲ್ಲ ಈ ಕಾಲದಾಗೆ. ಹಂಗೆ ಕೊಟ್ಟರೆ ನೀನು ಮಾಡೋಕ್ಕಾಗುತ್ತೆ? ಹಂಗೇನೆ ಇವಾಗ ಮದುವೆ ಆಗೋ ಯೋಗ್ಯತೆ ಇಲ್ಲ. ನೀನು ಬಿಟ್ರು ನೀನು ಬೇಕಾದ್ರೆ ನನ್ನ ಮದುವೆ ಆಗೋ ಕೆಪಾಸಿಟಿ ಐತೆ. ಅದೇನಪ್ಪ, ಇವಾಗ ಏನು ತಲೆ ಕೆಡಿಸ್ಕೊಂಬ ಅಂಥದ್ದೇನಿಲ್ಲ. ಇವಾಗಿನ ಕಾಲದಲ್ಲಿ ಯೋಚನೆ ಮಾಡೋ ಅಂಥದ್ದೇ ಏನಿಲ್ಲ.
ಅಂತದ್ರಾಗ ನೀನು ಯೋಚನೆ ಮಾಡ್ಕೊಂಡು ಕಿಸ್ಕೊಂಡು ಅವ್ನು ತಗೋತ್ರೆ ಬಂದಿದ್ದಕ್ಕೂ ಏನು ಪ್ರಯೋಜನ ಆಗುತ್ತೆ? ನನ್ನ ಮನೆಗೆ ಬಂದಿದ್ದಕ್ಕೂ ಏನು ಪ್ರಯೋಜನ? ನಾನು ಲೋಪರ್ ಮಂಡೆ ಅಂತ ಕೇಳ್ತಾನಲ್ಲ, ಅವ್ನಿಗೆ ಎಷ್ಟಿರಬೇಕು? ನೀನು ಸ್ವಲ್ಪ ಜೋರಾಗಬೇಕು, ಹಿಂಗಿದ್ರೆ ಆಗಲ್ಲ. ಇನ್ನೊಂದು ಸತಿ ಅವನೇನ ಫೋನ್ ಮಾಡಿದ್ರೆ ಸರಿಯಾಗಿ ಆವಾಜ್ ಹಾಕಿ ಹೇಳ್ತೀನಿ. ನನ್ನ ಕೈ ಕೊಡು ಹೇಳ್ತೀನಿ, ಕೊಡು ನಮ್ಮ ಮನೆಗೆ ಇತ್ತಲ್ ಕಣೋ, ಅವಳನ್ನ ಕಳ್ಸಲ್ಲ ಕಣೋ ಅಂತ ಹೇಳ್ತೀನಿ ನಾನೇನೆ. ಫೋನ್ ಮಾಡಲಿ ಇನ್ನೊಂದು ಸತಿ, ಮಾಡಿಕೊಡಿಲ್ಲ ಅಂದ್ರೆ ನಾನು ಮಾತಾಡ್ತೀನಿ ಬಿಡು. ಆಮೇಲೆ ಯಾವಾಗಾದರೂ ಮಾಡೋಕ್ಕಾಗುತ್ತೆ ಅಕ್ಕ. ಇವಾಗ ಮತ್ತೆ ನಾನೇನಾದರೂ ಮಾಡಿಬಿಟ್ರೆ ಬೇಜಾರಾಗ್ತಾನೆ ತಿರ್ಗಾ. ನೋಡಪ್ಪ ಹೆಂಗೆ ಮಾತಾಡಿದ್ಲು ಇವಳು ಅಂತ ಹೇಳಿ ಬೇಜಾರು ಮಾಡ್ಕೊಂಡವನೇ, ಸಿಟ್ಟು ಬಂದುಬಿಟ್ಟೈತೆ ಜಾಸ್ತಿನ. ಅದಕ್ಕೇನೆ ಆಮೇಲೆ ಮಾತಾಡೋಣ ಬಿಡು. ಅಲ್ಲ ಸರಿಯಾಗಿ ಅನ್ಬೇಕು, ನೀನು ಸುಮ್ಮನೆ ಇರಬಾರ್ದು. ಸರಿಯಾಗಿ ಮಾತಾಡಿದರೆ ಅವನು ಹೇಳ್ದಂಗೆ ಕೇಳ್ತಾನೆ, ಇಲ್ಲ ಕೇಳಲ್ಲ. ನೀನು ಹಿಂಗೆ ಕೈಲೇ ಬಿಡ್ಕೊಂಡಿದ್ರೆ ಆಮೇಲೆ ನೀನೇ ಅನುಭವಿಸ್ಬೇಕಾಗುತ್ತೆ ಅಷ್ಟೇ. ನೋಡ್ತಾ ಇರಬೇಕಾದ್ರೆ ಕೊಡ್ತೀನಿ ಬಾರೋ, ಎದ್ದಕ್ಕೆ ಕೊಡ್ತೀನಿ ಬಾರೋ ಲೋಪರ್ ನನ್ನ ಮಗ, ನನಗೆ ಬೇಡ ಕಣೋ, ಸಾಕ ಯೋಗ್ಯತೆ ಇಲ್ವೇನೋ ಹೇಳ್ತೀನ ಅಂತೇಳಿ ಆವಾಜ್ ಹಾಕ್ಬೇಕಾ? ಸುಮ್ಮನೆ ನೀನು ಕಿಸ್ಕಿಸ್ಕೊಂಡ್ರೆ ಅವ್ನು ಸದರ ತಗೊಂತಾನೆ ಅಷ್ಟೇ. ನೀನು ಹೋಗು, ನೀನು ಹಾಳಾಗಿ ಹೋಗ್ತಿ. ಇವಾಗ ಏನಾದರೂ ನೀನೇ ಹೋಗು. ನಿನ್ನ ಎಷ್ಟವ್ರು ಕಾಲು ಕಸಕ್ಕಿನ್ನ ಕಡಿಯಾಗಿ ನೋಡ್ತಾರೆ. ಕಾಲು ಕಸಕ್ಕಿನ್ನ ಕಡಿಯಂಗೆ ನೋಡಿ ನಿನ್ನ ಹೆಂಗೆ ಬೇಕಾದ್ರೂ ಮಾತಾಡ್ತಾರೆ, ಸದ್ರ ಮಾಡ್ತಾರೆ. ನಿನಗೆ ಬೆಲೆ ಇರಲ್ಲ. ನೀನು ಏನಾದರೂ ಹೋಗಿದ್ದೀಯ ಅಂದ್ರೆ ನಿನ್ನ ದೇವರಾಣೆಗೂ ಬೆಲೆ ಇರಲ್ಲ. ಅದೇ ಮತ್ತೆ 3 ಕಾಸಿನ ಬೆಲೆನೂ ಇರಲ್ಲ ನಿನಗೆ. ಅಯ್ಯೋ, ಇನ್ನು ಬಂದಿರೋರು ಎಂತಂತದ್ರಾಗ ಮರ್ಯಾದೆ ಕೊಡ್ತಾರೆ, ನೀನು ಮರ್ಯಾದೆ ಕೊಡಲ್ಲ. ನಿನಗೆ ಇಲ್ಲೋಡು ಬೆಲೆನೇ ಇರಲ್ಲ. ನೀನು ಯಾವ ರೀತಿ ನೋಡ್ತಾರಂದ್ರೆ ನಿನ್ನ ಮನೆ ಕೆಲಸದವ್ರಿಗಿನ್ನ ಕಡಿ ಆಗ್ತೀಯ. ಅದೇ ಮತ್ತೆ ನಾನು ಹೋಗಿದ್ದೀನಿ ಅಂದರೆ ಅದೇ ಮಾಡೋದವರು. ಅದಕ್ಕೆ ಇನ್ನೊಂದೆರಡು ದಿನ ನೋಡ್ತೀನಿ, ಇನ್ನೊಂದೆರಡು ದಿನ ನೋಡೇನೆ. ಇವಾಗೇನು ನಾನೇನು ಸದ್ಯಕ್ಕೆ ಹೋಗಲ್ಲ, ಸುಮ್ಮನೆ ಹಂಗಂತ ಹೇಳಿದೆ ಅಷ್ಟೇ. ಗಿವರ್ಸ್ ಎಲ್ಲ ಏನು ನಾನೇನು ಅವೆಲ್ಲ ಮಾತಾಡಲಿಲ್ಲ, ಬರ್ತೀನಿ ಅಂತ ಹೇಳಿದ್ದೀನಿ ಅಷ್ಟೇ. ನೋಡಿದ್ರಲ್ಲ ವೀಕ್ಷಕರೇ, ಸಮರ್ಥು ಫೋನ್ ಮಾಡಿಬಿಟ್ಟು ನನಗೆ ಚೆನ್ನಾಗಿ ಬೈದ್ಬಿಟ್ಟ. ತುಂಬ ಬೇಜಾರಾಯಿತು, ತುಂಬ ಸಿಟ್ಟು ಮಾಡ್ಕೊಂಡಿದ್ದ. ಡೈವರ್ಸ್ ಕೊಡು, ಇಲ್ಲಾಂದರೆ ನಿನ್ನ ಪಾಡಿಗೆ ನೀನು ಎಲ್ಲಾದರೂ ಹೋಗಿರೋ, ಇಲ್ಲಾಂದರೆ ಬಂದು ಇಲ್ಲಿ ನೆಟ್ಟಗಿರೋದು ಕಲ್ಕಳೆ ಅಂತೇಳಿ ಬೈದಾಕ್ಬಿಟ್ಟ. ಯಾಕೋ ತುಂಬ ಸಿಟ್ಟು ಮಾಡ್ಕೊಂಡಿದ್ದ. ಏನು ಮಾಡೋದು, ಇವಾಗ ಹೋಗೋಕ್ಕಾಗ್ತಿಲ್ಲ, ಬಿಡೋಕ್ಕಾಗ್ತಿಲ್ಲ ಅನ್ನೋ ಹಾಗೈತೆ ನನಗಂತೂ. ನೋಡ್ತಾ ಇರಿ, ನೀನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.